ಈ ಲೈನಿಂಗನ್ನು ಕೇವಲ 15 ನಿಮಿಷದಲ್ಲಿ ಅಟ್ಯಾಚ್ ಮಾಡ್ಕೊಬೋದು. 15 ನಿಮಿಷದಲ್ಲಿ ಅಟ್ಯಾಚ್ ಮಾಡ್ಕೊಂಡಿದ್ನ ಅರ್ಧ ಗಂಟೆ ಸ್ಟಿಚ್ ಮಾಡ್ಬೋದು. ಮಿನಿಮಮ್ 3/4 ಗಂಟೆಲಿ ನೀವೊಂದು ಬ್ಲೌಸನ್ನು, ಲೈನಿಂಗ್ ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು. ಯಾವ ಥರ ನೀವೇನು ಮಾಡ್ತೀರಾ ಗೊತ್ತಾ, ಈಗ ನಾನು ನೋಡ್ತಾ ಇರ್ಬೋದು, ಇಲ್ಲ ಆಲ್ರೆಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಯಾವ ಥರ ಮಾಡಿದ್ದೀನಿ, ಒಂದಾದ್ಮೇಲೆ ಜೋಡಿಸ್ಕೊಂಡ್ಬಿಟ್ಟಿರ್ತೀನಿ. ಒಂದಾದ್ಮೇಲೆ ಬಿಡ್ಸಕ್ಕೆ ಹೋಗ್ಬಾರ್ದು. ನಾವು ಅವಾಗೇನಾಗುತ್ತೆ, ದಾರನೂ ವೇಸ್ಟ್ ಆಗಲ್ಲ, ದಾರ ಏನಾಗುತ್ತೆ ವೇಸ್ಟ್ ಆಗಲ್ಲ, ಮತ್ತೆ ದಾರ ಕಟ್ಟಾಗಲ್ಲ, ಟೈಮ್ ಸೇವ್ ಆಗುತ್ತೆ ಈ ಥರ ಮಾಡೋದ್ರಿಂದ. ನಾನು ಅದರಿಂದ ಇಲ್ಲಿ ತೋಳಿಗೆ ಉದ್ದ ತೋಳು ಇದ್ದಿದ್ರಿಂದ ನೋಡ್ತಾ ಇರ್ಬೋದು, ಇದು ತುಂಬ ಉದ್ದ ಸ್ಲೀವ್ ಇದ್ದಿದ್ರಿಂದ ಏನು ಮಾಡಿದೆ, ಇದಕ್ಕೆ ನಾನು ಉದ್ದುದ್ದ ಎಳೆ ನೋಡ್ತಾ ಇರ್ಬೋದು, ಇಲ್ಲಿ ಉದ್ದ ಎಳೆ ಐತೆ ಗೊತ್ತಾಗುತ್ತೆ ನೋಡಿ. ಈಗ ಉದ್ದ ಎಳೆ ಉದ್ದುದ್ದ ತೆಗೆದುಕೊಂಡು ಕಟ್ ಮಾಡಿದ್ದೆ. ಅದರಿಂದ ನಮ್ಗೇನಾಯ್ತು, ನಾವು 1 ಮೀಟರ್ ಲೈನಿಂಗ್ ತೆಗೆದುಕೊಂಡ್ರು ಕೂಡ ಇಷ್ಟೇ ಬಂದಿದ್ದು. ನಮ್ಮ ಪಕ್ಕಕ್ಕೆ ಸ್ವಲ್ಪನೇ ಸ್ಟಿಚ್ಚನ್ನು ಮಾಡ್ಕೊಂಡಿದ್ದೀನಿ, ಅಟ್ಯಾಚ್ ಮಾಡಿದ್ದೀನಿ. ಮತ್ತೆ ಡೌನಿಂಗನ್ನು ನಾನು ತೋರಿಸ್ತೀನಿ ಎಷ್ಟು ಇಂಚನ್ನು ತೆಗೆದುಕೊಂಡಿದ್ದೀನಿ ಅಂತ. 3.5 ಡೌನಿಂಗನ್ನು ತೆಗೆದುಕೊಂಡಿದ್ದೀನಿ ನೋಡಿ. 3.5 ಇಂಚು ಡೌನಿಂಗನ್ನು ತೆಗೆದುಕೊಂಡಿದ್ದೀನಿ ಉದ್ದ ತೋಳಿರೋದ್ರಿಂದ ನಾರ್ಮಲ್ ಬ್ಲೌಸ್ಗೆ. ಆದ್ರಿಂದ ನಾವು ತೋರಿಸ್ತಾ ಹೋಗ್ತೀನಿ ನೋಡಿ ಫ್ರೆಂಡ್ಸ್, ಯಾವ ಥರ ಪರ್ಫೆಕ್ಟಾಗಿ ನಾವು ಬ್ಲೌಸನ್ನು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಬೇಕು ಅಂತ. ಮಿನಿಮಮ್ ಅರ್ಧ ಗಂಟೆಯಲ್ಲಿ ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು, ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಂಬಿಟ್ರೆ. ಯಾವ ಥರ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ. ಫಸ್ಟು ನಾನಿಲ್ಲಿ ತೋಳನ್ನು ರೆಡಿ ಮಾಡ್ಕೊಂಬಿಟ್ಟಿದ್ದೀನಿ ಫ್ರೆಂಡ್ಸ್. ಬೆಡ್ ಪಟ್ಟಿ 3 ಪೀಸ್ ಬೇಕು ನಮಗೆ ಎಲ್ಲ ಯಾರೇ ಇದನ್ನು ಮಾಡಿದ್ರು ನೀವು 3 ಪೀಸ್ ಬೆಲ್ಟ್ ಪೀಸನ್ನು ಹಾಕಲೇಬೇಕು. ಫುಲ್ಲು ಬ್ಲೌಸ್ ಪೀಸನ್ನು ನಾನು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಉಲ್ಟಾ ಸೀದಾ ನೋಡ್ಕೊಳ್ಳಿ, ಮೇಯ್ನ್ ಅದೇ ಆಗಿರುತ್ತೆ. ಉಲ್ಟಾ ಯಾವುದು ಸೀದಾ ಯಾವುದು ಅಂತ. ಇದು ಉಲ್ಟಾ, ಇದು ಸೀದಾ. ಈಗ ನೀಟಾಗಿ ಸ್ಟಿಚಿಂಗನ್ನು ಹಾಕೊಂಬಿಡೋಣ. ಯಾವತ್ತೂ ಕೂಡ ನೀವು ತೀರಾ ಎಡ್ಜಿಗೂ ಹಾಕಬಾರ್ದು, ತೀರಾ ಮೇಲಕ್ಕೂ ಹಾಕಬಾರ್ದು ಫ್ರೆಂಡ್ಸ್. ಒಂದು ಮೀಡಿಯಮ್ ಸೈಜು, ಒಂದು 1/4 ಇಂಚಷ್ಟು ನೋಡಿ ಹಿಂಗೆ ಹಾಕೊಂಬನ್ನಿ. ತೀರಾ ಎಡ್ಜಿಗೆ ಹಾಕಿದ್ರು ಕೂಡ ನಿಮ್ಗೆ ಏನಾಗುತ್ತೆ, ಅಕಸ್ಮಾತ್ ನಾವು ಫೋಲ್ಡ್ ಮಾಡಿದಾಗ ಎಲ್ಲ ಎತ್ಕೊಳ್ಳೋ ಚಾನ್ಸಸ್, ಎಳ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಬಿಟ್ಕೊಂಡ್ಬಿಡುತ್ತೆ ಸ್ಟಿಚ್ಚು. ಬೆಲ್ಟ್ ಪಟ್ಟಿಗೆ ಮಾತ್ರ ನೀವೇನು ಮಾಡಬೇಕು, ನಾನು ಈ ಥರ ಹಿಂಗೆ ಆದ್ಮೇಲೆ ಲಾಸ್ಟ್ಗೆ ಮತ್ತೆ ಇದನ್ನು ತಿರ್ಗಿಸ್ಕೊಂಬಿಟ್ಟು ಏನು ಮಾಡಿ, ನಾವು ಯಾವ್ದು ಮೇಯ್ನ್ ಬೇಕಾಗಿರುತ್ತೋ ಅದನ್ನ ಹಿಂಗೆ ಮಾಡಿಬಿಟ್ಟು ಹಿಂಗೆ ಲೈನಿಂಗು ಮತ್ತು ಕೂಳೆ ಒಂದು ಕಡೆಗೆ ಬರಂಗೆ ನೋಡ್ಕೊಂಡು ಸ್ಟಿಚಿಂಗನ್ನು ಹಾಕೊಂಬಿಡಿ ಫುಲ್ಲು. ಇಷ್ಟಾದ್ಮೇಲೆ ಹಿಂಗೆ ಬಿಟ್ಕೊಳ್ಳಿ ಫ್ರೆಂಡ್ಸ್. ಈಗ ನೆಕ್ಸ್ಟ್ ನಾನೇನು ಮಾಡ್ತೀನಿ, ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಯನ್ನು ಅಟ್ಯಾಚ್ ಮಾಡ್ತೀನಿ ನಾನು. ಯಾವುದಕ್ಕೆ ಆಗಲಿ ಫ್ರೆಂಡ್ಸ್, ನೀವು ನಾನು ಇಲ್ಲಿ ಡಬಲ್ ಪಟ್ಟಿಗೆ ಯಾವುದೇ ಬಟ್ಟೆಯನ್ನು ಹಾಕಲ್ಲ ಫ್ರೆಂಡ್ಸ್. ಡೈರೆಕ್ಟು ಇದೇನು ಪೀಸ್ ಇದೆಯೋ ಇದೇ ಪೀಸನ್ನು ಹಾಕ್ತೀನಿ ನಾನು, ಇದರೊಳಗೆ ಸ್ಟಿಚಿಂಗ್ ಮಾಡ್ತೀನಿ. ಈಗ ನೋಡಿ, ಫಸ್ಟು ನಾವು ಏನು ಉಕ್ಸ್ ಪಟ್ಟಿ ಮಾಡ್ಕೊತೀವೋ ಇದನ್ನ ಈ ಥರ ನೀಟಾಗಿ ಕೊಟ್ಕೊಂಬಿಡಿ. ನೆಕ್ಸ್ಟ್ ಇದನ್ನು ಅಷ್ಟೇ ಉಲ್ಟಾ ಸೀದಾ ನೋಡ್ಕೊಳ್ಳಿ. ಈ ಥರ ಮಂದ ಬಟ್ಟೆ ಬಂದಾಗ ನಾವು ಒಳಗಡೆಗೆ ಲೈನಿಂಗನ್ನು ಕೊಡೋ ಅವಶ್ಯಕತೆ ಇರಲ್ಲ, ಇದೇ ದಪ್ಪ ಇರುತ್ತೆ ಈ ಥರ. ಓಕೆ, ನೋಡ್ತಾ ಇರ್ಬೋದು ನಾನು ಯಾವ ಥರ ಒಂದು ಬಟ್ಟೆ ಆದಮೇಲೆ ಒಂದು ಬಟ್ಟೆ ಕೊಡ್ತಾ ಇದ್ದೀನಿ. ಈಗ ನಾನು ಇದು ಬ್ಯಾಕ್ ಪಾರ್ಟ್, ಬ್ಯಾಕ್ ಒಂದು ಸ್ವಲ್ಪ ಸಿಂಪಲ್ ಇರೋದ್ರಿಂದ ಸಿಂಪಲ್ ಡಿಸೈನ್ ಮಾಡೋಣ. ಇದು ಫ್ರಂಟ್ ಪಾರ್ಟ್. ಇನ್ನು ತೋಳು ಮತ್ತು ಫ್ರಂಟ್ ಪಾರ್ಟನ್ನು ಕೂರಿಸಿದ್ರೆ ನಮ್ಮ ಲೈನಿಂಗ್ ಅಟ್ಯಾಚ್ ಮಾಡಿದ್ದು ಮುಗ್ದೇ ಹೋಯ್ತು ಫ್ರೆಂಡ್ಸ್. ಇಷ್ಟೇ.
ಫಾಸ್ಟಾಗಿ, ಅಂದರೆ ಬಟ್ಟೆಗಳನ್ನು ನಮಗೆ ಟೈಮು ವೇಸ್ಟ್ ಆಗಬಾರ್ದು, ಟೈಮು ಸೇವ್ ಆಗಬೇಕು ಮತ್ತು ದಾರನೂ ಸೇವ್ ಆಗಬೇಕು. ನಾನಿಲ್ಲಿ ಸ್ಟಿಚ್ಚಿಂಗ್ ಮಾಡೋದಕ್ಕೆ ತೆಗೆದುಕೊಂಡಿರೋದು ಫ್ರೆಂಡ್ಸ್, ಅಕಸ್ಮಾತ್ ಕೆಲವು ಸಲ ನಮಗೆ ದಾರ ಸ್ಕಿಪ್ ಆಗೋದು, ದಾರ ಕರೆಕ್ಟಾಗಿ ಬರಲ್ಲ, ಆ ಥರದ್ದೆಲ್ಲ ಆಗ್ತಾ ಇದ್ದರೆ ನೀವು 100/18 ದಾರ ಇದನ್ನ ಸೂಜಿಯನ್ನು ತೆಗೆದುಕೊಳ್ಳಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ನಂದು 100/16 ಆಗ್ತಾ ಇದೆ ಫಸ್ಟು. ಈಗ ಬಂದು 100/18 ಹಾಕಿದ್ದೀನಿ. ತುಂಬಾ ಅದು ನಾನು ಕೇಳಿದ್ದಲ್ಲ, ಕೊಟ್ಬಿಟ್ಟಿರೋದು ಅಂಗಡಿಯವರೇ. ನಾನು ಒಂದು ಯಾವಾಗಲೂ ವಿಡಿಯೋದಲ್ಲಿ ತೋರಿಸಿದ್ದೆ, ನಂಗೆ ಗೊತ್ತಿಲ್ದಂಗೆ ಕೊಟ್ಬಿಟ್ಟಿದ್ರು. ಹೇಳ್ಬೇಕು ಅಂದ್ರೆ ಅದೇ ಪರ್ಫೆಕ್ಟಾಗಿ ನಮಗೆ ಸ್ಟಿಚ್ ಅನ್ನೋದು ಬರ್ತಾ ಐತೆ. ಹಂಗೆ ಕಟ್ ಮಾಡಿ ಎತ್ತಿಟ್ಕೊಂಬಿಡಿ ನೀಟಾಗಿ. ನೋಡ್ತಾ ಇರ್ಬೋದು, ನಾವು ಕ್ಲೀನಾಗಿ ಕಟ್ ಮಾಡ್ಕೊಂಡ್ರದ್ರಿಂದ ಏನೂ ತೊಂದರೆ ಆಗಲ್ಲ, ನೀಟಾಗಿ ಸ್ಟಿಚ್ಚನ್ನು ಮಾಡ್ಕೊಂಬಿಡ್ಬೋದು. ಇದು ಬಂದು 42 ಎದೆ ಸುತ್ತಳತೆಯ ಬ್ಲೌಸ್, 10.5 ಎದೆ ಸುತ್ತಳತೆ ಫ್ರೆಂಡ್ಸ್. ಹಾಗಾಗಿ ತುಂಬ ಇವರು ಮುಂದೆಗಡೆ ತುಂಬ ಡೀಪ್ ಇಡ್ತಾರೆ. ನಾನಿಲ್ಲಿ ಯಾವುದೇ ಎಡಿಟ್ ಆ ಥರ ಏನು ಮಾಡಲ್ಲ ಫ್ರೆಂಡ್ಸ್. ಇದನ್ನು ನಾನು ಹೆಂಗೆ ಸ್ಟಿಚ್ ಮಾಡಿರ್ತೀನೋ ಹಂಗೆ ನಿಮ್ಗೆ ಹಾಕಿರ್ತೀನಿ ನೋಡಿ. ಈಗೇನು ಮಾಡಬೇಕು, ನೀವು ಹಿಂಗೆ ಮಾಡಾದ್ಮೇಲೆ ದಾರನ ಪದೇ ಪದೇ ನಾವು ಒಂದು ಸಲ ಬಾಬಿನಿಗೆ ಸುತ್ಕೊಂಡ್ರೆ ಅದರಲ್ಲಿ ಎಷ್ಟಿರ್ತದೋ ಅಷ್ಟರಲ್ಲೇ ನೀಟಾಗಿ ಒಂದ್ಸಲ ಫುಲ್ಲು ಸುತ್ಕೊಂಬಿಡಿ ಫ್ರೆಂಡ್ಸ್, ಆರಾಮಾಗಿ ನೋಡಿ ಅದಲ್ಲೇ ಇರುತ್ತೆ. ಈಗೇನು ಮಾಡಬೇಕು, ನೆಕ್ಸ್ಟ್ ನಾವು ಸ್ಲೀವ್ಗೆ ನಾನೇನು ಹೊಲ್ಕೊಂಡಿದ್ನೋ ಆ ಪೀಸ್ಗಳನ್ನು ತೆಗೆದುಕೊಳ್ಳಿ. ಲಾಸ್ಟ್ಗೆ ಏನು ಮಾಡಿ ಅಂದರೆ ಇಷ್ಟೆಲ್ಲ ಆದಮೇಲೆ ಕ್ಲೀನಾಗಿ ಕಟ್ ಮಾಡ್ಕೊಂಬಿಡಿ. ಯಾವುದು ನಾವು ಸ್ಟಿಚ್ ಹಾಕೊಂಡಿದ್ದೀವೋ ನೋಡಿ, ತೋಳು ಅಷ್ಟೇನೆ ನೀಟಾಗಿ ನಾನು ಇಟ್ಕೊಂಡು. ಇನ್ನೊಂದು ಏನಪ್ಪ ಅಂದರೆ ಈ ಕರೆಕ್ಟಾಗಿ ಮೇಲ್ಗಡೆ ಭಾಗದ್ದು ಮತ್ತು ಕೆಳಗಡೆ ಭಾಗದ್ದು ನೋಡ್ತಾ ಇರ್ಬೋದು, ಈ ಥರ ಕರೆಕ್ಟಾಗಿ ಇರೋ ಥರ ನೋಡ್ಕೊಳ್ಳಿ. ಒಂದು ಮೇಲ್ಗೆ ಅಕಸ್ಮಾತ್ ನೀವೇನು ಹಿಂಗೆ ನೋಡಿ ಹಿಂಗೆಲ್ಲ ಹಾಕಕ್ಕೆ ಹೋಗ್ಬಿಡಿ, ಇಲ್ಲಿ ಜಾಸ್ತಿ ಐತೆ ಹಿಂಗೆಲ್ಲ ಹಾಕಕ್ಕೆ ಹೋಗ್ಬಿಡಿ. ನೋಡ್ಕೊಂಡು ಆದಷ್ಟು ನೀಟಾಗಿ ಸ್ಟಿಚ್ಚನ್ನು ಹಾಕೊಂಬಿಡಿ. ಇದು ಅಷ್ಟೇ, 1/2 ಇಂಚ್ಗಿಂತ ಕಡಿಮೆ, 1/4 ಇಂಚ್ಗಿಂತ ಜಾಸ್ತಿ, ಆ ಥರ ಏನು ಮಾಡಬೇಕಾಗತ್ತೆ, ಸ್ಟಿಚ್ಚನ್ನು ಹಾಕಬೇಕಾಗತ್ತೆ. ಇದು ಓಕೆ, ಇದಾಯಿತು. ಈಗ ನೆಕ್ಸ್ಟ್ ಇನ್ನೊಂದು ಪೀಸನ್ನು ತೊಗೊತೀನಿ. ಈ ಥರ ಮಾಡ್ತಾ ಹೋದರೆ ಫ್ರೆಂಡ್ಸ್ ನಿಮಗೆ ಬೋರ್ ಅನ್ಸೋದೇ ಇಲ್ಲ. ಏನೋ ಬಟ್ಟೆ ಅಟ್ಯಾಚ್ ಮಾಡೋದಾಗಿರ್ಬೋದು, ಬಟ್ಟೆ ಸ್ಟಿಚಿಂಗ್ ಮಾಡೋದಾಗಿರ್ಬೋದು, ತುಂಬ ಈಸಿ ಅನಿಸುತ್ತೆ. ಇನ್ನೊಂದು ನಾನು ಹೇಳಬೇಕು ನಿಮಗೆ, ಎಂಜಾಯ್ ಮಾಡ್ಕೊಂಡು ಮ್ಯೂಸಿಕ್ ಕೇಳ್ಕೊಂಡು ಮಾಡಿ ತುಂಬಾ ಈಸಿಯಾಗಿ ನೀವು ಸ್ವಲ್ಪ ಬ್ಲೌಸ್ ಹೊಲಿದಿದ್ದೆ ನಿಮಗೆ ಗೊತ್ತಾಗಲ್ಲ. ನೋಡ್ತಾ ಇರ್ಬೋದು ಎಷ್ಟೊಂದು ಸೇರ್ಕೊಂಬಿಟ್ಟವೆ. ಈ ಥರ ಮಾಡ್ತಾ ಹೋಗಿ ಫ್ರೆಂಡ್ಸ್, ನೀವು ಯಾವುದೂ ಕೂಡ ಕಷ್ಟ ಅನ್ಸೋದಿಲ್ಲ. ಇಷ್ಟಾದ್ಮೇಲೆ ಏನು ಮಾಡಿ, ಈ ಒಂದು ಅಲ್ಲೇ ಇರಲಿ. ಮತ್ತು ಈಗೇನು ಮಾಡಬೇಕು, ಈ ಥರ ಹಿಂಗಿಟ್ಬಿಟ್ಟು ನಾವು ಲೈನಿಂಗ್ ಕಡೆ ಕೂಳೆ ಬರೋ ಥರ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಲೈನಿಂಗ್ ಕೂಳೆ ಬಂದು ಎಡ್ಜಲ್ಲೇ ಸ್ಟಿಚ್ ಹಾಕಬೇಕು. ನೀವು ಯಾವುದೇ ಕಾರಣಕ್ಕೂ ಮೈನ್ ಫ್ಯಾಬ್ರಿಕ್ ಮೇಲೆ ಹಾಕೋಕ್ಕೆ ಹೋಗಬೇಡಿ. ನೀವೇನೇ ಸ್ಟಿಚ್ ಬರಲಿ ಎಲ್ಲನೂ ಕೂಡ ಅಲ್ಲಿಗೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಅಲ್ಲಷ್ಟೇ ಮಾತ್ರನೇ ಇದಿರುತ್ತೆ. ಇದು ಮೇಲ್ ಸ್ಟಿಚ್ಚು ಕಾಣಿಸ್ತಾ ಇರ್ತೈತಿ. ಇದ್ದಂತೆ ಏನಂದ್ರೆ ಎಲ್ಲಾನು ಕೂಡ ಲೈನಿಂಗ್ ಮೇಲೆ ಸ್ಟಿಚಿಂಗ್ ಅನ್ನೋದು ಬರುತ್ತೆ. ಇಷ್ಟಾದ್ಮೇಲೆ ನೀವು ಮಾಡಬೇಕಾಗಿರೋದೇನಪ್ಪ ಕೆಲಸ ಅಂದರೆ ನೋಡಿ, ಈ ಥರ ಏನಿರುತ್ತೆ ಇದನ್ನು ಐರನ್ ಬೇಕಾದ್ರೂ ಮಾಡ್ಕೊಳ್ಳಿ, ಇಲ್ಲ ಒಂದ್ಸಲ ಉಗ್ರಲ್ಲಿ ನೋಡಿ ಹಿಂಗೆ ಅಂದ್ಬಿಡಿ. ಹಿಂಗೆ ಅಂದಾಗ ಏನಾಗುತ್ತೆ, ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಇರುತ್ತಲ್ವ ಫ್ರೆಂಡ್ಸ್, ಇಷ್ಟು ಗ್ಯಾಪ್ ಇರಲಿ ನೋಡಿ. ಇದು ಹಿಂಗೈತೆ ನೋಡಿ, ಹಿಂಗೆ ನೀಟಾಗಿ ಹಿಂಗೆ ಮೇಲೆ ನಾನು ಲೂಸ್ ಸ್ಟಿಚ್ಚನ್ನು ಹಾಕ್ತೀನಿ. ಲೂಸ್ ಸ್ಟಿಚ್ ಅಂದರೆ ಫುಲ್ಲು ಲೂಸ್ ಸ್ಟಿಚ್ಚನ್ನು ಮೇಲೆ ಒಂದ್ಸಲ ಹಾಕ್ತೀನಿ. ನಮಗೇನಂದರೆ ಲಾಸ್ಟ್ ಸ್ಟಿಚ್ ಹಾಕ್ತೀವಲ್ಲ ಫ್ರೆಂಡ್ಸ್, ಅವಾಗ ತುಂಬ ಈಸಿ ಆಗುತ್ತೆ ನೋಡಿ. ಈ ಥರ ಎರಡೂ ಸೈಡು ನೀವು ಹಾಕ್ಲಿಲ್ಲ ಅಂದರೆ ಏನಾಗುತ್ತೆ ಗೊತ್ತಾ, ಒಂದು ಸ್ವಲ್ಪ ಇದಾಗ್ತಾ ಇರ್ತೈತೆ. ಅದರಿಂದ ನೋಡಿ ಹಿಂಗೆ ಮಾಡಿಬಿಟ್ಟು ಒಂದು ಸಲ ನೋಡಿ ಹಿಂಗನ್ನಿ ಅಂದ್ಬಿಟ್ಟು ಒಂದು ಸಲ ಲೂಸ್ ಸ್ಟಿಚ್ಚನ್ನು ಹಾಕ್ಬಿಡಿ. ಮತ್ತು ನಾನು ಇದಕ್ಕೆ ಯಾವುದೇ ಶೇಪನ್ನು ತೆಗೆದಿಲ್ಲ, ತೋಳಲ್ಲಿ ಶೇಪನ್ನು ತೆಗೆದಿಲ್ಲ. ಲಾಸ್ಟಿಗೆ ನಾನು ಹೇಳ್ತಾನೆ ಇರ್ತೀನಿ ನೋಡಿ, ಸ್ಟಿಚ್ ಬಂದು ಹಿಂಗೆ ಬರುತ್ತೆ. ಓಕೆ,
ನೀವು ಇದಕ್ಕೆ ಬೇಕಾದರೆ ಲೇಸ್ ಕೂಡ ಅಟ್ಯಾಚ್ ಮಾಡ್ಕೊಬೋದು ಅಥವಾ ಪೈಪಿಂಗ್ ಕೂಡ ಕೊಟ್ಕೊಬೋದು, ಆಮೇಲೆ ಕೂಡ ಕೊಟ್ಕೊಬೋದು, ಏನು ತೊಂದರೆ ಇಲ್ಲ. ಈಗೇನು ಮಾಡ್ತೀನಿ, ನಾನು ನೀಟಾಗಿ ಮತ್ತೆ ಲೂಸ್ ಸ್ಟಿಚ್ ಇರೋದನ್ನ ಕರೆಕ್ಟ್ ಸ್ಟಿಚ್ ಮಾಡ್ಕೊಳ್ಳಿ. ಕರೆಕ್ಟ್ ಸ್ಟಿಚ್ ಮಾಡ್ಕೊಂಡು ಏನು ಇದೆಯೋ ನಮ್ಮದು ಕರೆಕ್ಟಾಗಿ ಎಡ್ಜಿಗೆ, ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ಎಡ್ಜಿಗೆ ಸ್ಟಿಚ್ ಹಾಕೊಳ್ಳಿ. ಓಕೆ, ಈಗಲೂ ಕೂಡ ಅಷ್ಟೇ ಇದನ್ನು ಅದೇ ಥರ ಸೇಮ್ ಸ್ಟಿಚಿಂಗನ್ನು ಹಾಕಂತೀನಿ. ಇದೇ ಥರ ಸೇಮ್ ಫುಲ್ಲು ಮಾಡ್ಕೊಂಬಂದ್ಬಿಡಿ. ಈಗ ನಾನು ಯಾವುದೇ ಶೇಪನ್ನು ತೆಗೆದಿಲ್ಲ ಫ್ರೆಂಡ್ಸ್, ಅದರಿಂದ ಏನು ಮಾಡ್ಬೋದು, ತುಂಬ ಈಸಿಯಾಗಿ ನೀವು ಸ್ಟಿಚಿಂಗನ್ನು ಹಾಕೊಂಬಿಡ್ಬೋದು, ಅಷ್ಟು ಇದಾಗಲ್ಲ, ಕನ್ಫ್ಯೂಸ್ ಆಗಲ್ಲ. ಈ ಥರ ನೀಟಾಗೆಲ್ಲ ಏನು ಎಕ್ಸ್ಟ್ರಾ ಇರುತ್ತೋ ಇದೆಲ್ಲ ಪೀಸ್ಗಳಲ್ಲೂ, ಇದೊಂದೇ ಪೀಸ್ ಅಂತಲ್ಲ ಫ್ರೆಂಡ್ಸ್, ಎಲ್ಲ ಪೀಸ್ಗಳಲ್ಲೂ ಕಟ್ ಮಾಡ್ತೀನಿ ನೋಡಿ. ಫ್ರೆಂಡ್ಸ್ ಎಲ್ಲಾನು ಕೂಡ ಇದೇ ಥರ ಕಟ್ ಮಾಡಿ ಎತ್ತಿಟ್ಕೊಂಬಿಡಿ. ನೋಡ್ತಾ ಇರ್ಬೋದು ಎಷ್ಟು ಫಾಸ್ಟಾಗಿ ನಮ್ಮದು ಕೆಲಸ ಆಯಿತು ಅಂತ. ಈ ಥರ ಮಾಡ್ಕೊಂಡ್ರೆ ಈಗೆಲ್ಲ ರೆಡಿ ಆಗಿಬಿಟ್ಟೈತೆ. ನೀವು ಒಂದು ಅರ್ಧ ಗಂಟೆನಲ್ಲಿ ಬ್ಯಾಕ್ ಒಂದು ಸ್ವಲ್ಪ ಡಿಸೈನ್ ಮಾಡ್ಕೊಂಡ್ರೆ, ಬ್ಯಾಕ್ ಡಿಸೈನ್ ಇಲ್ಲ ಅಂದರೆ ಇನ್ನೂ ಫಾಸ್ಟಾಗಿ ಮಾಡ್ಕೊಬೋದು. ಬ್ಯಾಕ್ ಡಿಸೈನ್ ಇದ್ದಾಗ ಒಂದು ಸಿಂಪಲ್ ಆಗಿ ಡಿಸೈನನ್ನು ಮಾಡ್ತೀನಿ ಫ್ರೆಂಡ್ಸ್. ಬ್ಯಾಕಲ್ಲಿ ಬ್ಯಾಕ್ ಒಂದು ಹೊಲ್ಕೊಂಡ್ರೆ ಫುಲ್ಲು ಇದು ಬ್ಲೌಸು ರೆಡಿ ಆಯಿತು ಅಂತಲೇ ಅರ್ಥ. ಆಲ್ರೆಡಿ ನಾನು ಡೋರಿಗೂ ಕೂಡ ಮಾಡಿ ಇಟ್ಕೊಂಬಿಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಡೋರಿ ಪೈಪಿಂಗ್ ಕೂಡ ಆಗ್ಬಿಟ್ಟೈತೆ. ಯಾವ ಥರ ಫಾಸ್ಟಾಗಿ ನೋಡಿ, ಇದನ್ನು ನಾನು ಅವರು ಸಿಂಪಲ್ಲಾಗಿ ಏನಾದರೂ ಮಾಡಿ ಅಂತ ಹೇಳಿದ್ರಿಂದ ನೋಡಿ ಅವ್ರು ಇಷ್ಟು ಡೀಪನ್ನೇ ಇಡ್ತಾರೆ. ಮತ್ತು ಇಲ್ಲಿಂದ ಬಂದು ಇಲ್ಲಿ ನಾನು ಆಲ್ರೆಡಿ ಮಾರ್ಕ್ ಹಾಕಿದ್ದೀನಿ, ನೋಡ್ತಾ ಇರ್ಬೋದು. ಈ ಥರ ಕಟ್ ಮಾಡಿಬಿಟ್ಟು ಸ್ಟಿಚ್ ಮಾಡಿ ಇದನ್ನು ಮಾಡ್ತೀನಿ ಫ್ರೆಂಡ್ಸ್. ಏನು ಲೇಸನ್ನು ಹಾಕ್ತೀನಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಥರ
ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ಥರ ಲೈನಿಂಗನ್ನು ಫಾಸ್ಟಾಗಿ ಅಟ್ಯಾಚ್ ಮಾಡೋದು ಅಂತ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ಇದನ್ನು ನಾನೇನು ಮಾಡ್ತೀನಿ ಅಂದರೆ ಯಾವುದೇ ಕ್ಯಾನ್ವಾಸನ್ನು ಯೂಸ್ ಮಾಡಲ್ಲ, ಡೈರೆಕ್ಟ್ ಸ್ಟಿಚ್ ಹಾಕ್ಬಿಟ್ಟು ಉಲ್ಟಾ ತಿರುಗಿಸ್ಬಿಡ್ತೀನಿ. ತುಂಬ ಚೆನ್ನಾಗಾಗುತ್ತೆ. ಯಾರಾದರೂ ಕೇಳಿದ್ರೆ ತೋರಿಸ್ತೀನಿ, ಇಲ್ಲಾಂದರೆ ತೋರಿಸಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್.